ಡಿಕೆ ಶಿವಕುಮಾರ್ ಇದೀಗ ಸಿಎಂ ಆಗ್ತಕ್ಕಂಥದ್ದು ಬಹುತೇಕ ಖಚಿತ ಆಗ್ತಾ ಇದೆ. ಅವರ ಆತ್ಮೀಯರಾಗಿ ಗುರುತಿಸಿಕೊಂಡಿರತಕ್ಕಂಥ ಗುಬ್ಬಿ ಶಾಸಕ SR ಶ್ರೀನಿವಾಸ್ ಅವರಿಗೆ ಸಚಿವ ಸ್ಥಾನ ಸಿಕ್ಕಿದ್ರೂ ಕೂಡ ಯಾವ ಸ್ಥಾನ ಸಿಗಬಹುದು ಅನ್ನುವಂತಹ ಪ್ರಶ್ನೆ ಇದೀಗ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಗುಬ್ಬಿ ವಿಧಾನಸಭಾ ಕ್ಷೇತ್ರದ ಶಾಸಕ SR ಶ್ರೀನಿವಾಸ್ ಅವರಿಗೆ ಇದೀಗ ಸಚಿವ ಸ್ಥಾನದ ನೀಡತಕ್ಕಂಥದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಡಿಕೆ ಶಿವಕುಮಾರ್ ಸಚಿವ ಸಂಪುಟದಲ್ಲಿ SR ಶ್ರೀನಿವಾಸ್ಗೆ ಸ್ಥಾನ ಖಚಿತ ಅನ್ನುವಂತಹ ಮಾಹಿತಿ ಹೊರಬೀಳ್ತಿರುವಂತಹದ್ದು. SR ಶ್ರೀನಿವಾಸ್ಗೆ ಸಹಕಾರ ಖಾತೆ ಸಿಗುವ ಸಾಧ್ಯತೆ ಇದೆ ಎನ್ನುವಂತಹ ಮಾಹಿತಿ ಕೂಡ ಬಹಿರಂಗ ಆಗ್ತಾ ಇದೆ. 2023ರಲ್ಲಿ JDS ಪಕ್ಷದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಪಕ್ಷಾಂತರ ಆಗ್ತಾರೆ. ಅದಾದ ನಂತರ ಕಟ್ಟ ಡಿಕೆ ಶಿವಕುಮಾರ್ ಬೆಂಬಲಿಗರಾಗಿ ಗುರುತಿಸಿಕೊಳ್ತಕ್ಕಂತಹದ್ದು SR ಶ್ರೀನಿವಾಸ್. ಸತತ 5 ಬಾರಿ ವಿಧಾನಸಭಾ ಚುನಾವಣೆಗಳನ್ನು ಗೆದ್ದಂತಹ ಹೆಗ್ಗಳಿಕೆಗೆ ಇದೀಗ SR ಶ್ರೀನಿವಾಸ್ ಪಾತ್ರ ಆಗಿದ್ದಾರೆ. ಗುಬ್ಬಿ ವಿಧಾನಸಭಾ ಕ್ಷೇತ್ರದ ಶಾಸಕ SR ಶ್ರೀನಿವಾಸ್ ಇದೀಗ ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿ ಕೂಡ ಹೌದು. ಬಾಯ್ಬಿಟ್ಟು ಹೇಳ್ಕೊಡದಲ್ಲೇ ಇದ್ರು ಅವರ ಬೆಂಬಲಿಗರು, ಅವರ ಹಿಂಬಾಲಕರು ಈ ಬಗ್ಗೆ ಹೇಳ್ಕೊಂಡೇ ಬರ್ತಾ ಇದ್ದಾರೆ. ಗುಬ್ಬಿ ವಿಧಾನಸಭಾ ಕ್ಷೇತ್ರದ ಶಾಸಕರ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ಹೇಳಬೇಕಾಗತ್ತೆ. ಕಾರಣ ಅಂತ ಹೇಳಿದ್ರೆ ಸತತವಾಗಿ 5 ವಿಧಾನಸಭಾ ಕ್ಷೇತ್ರಗಳನ್ನ ಗೆದ್ದು ಸೋಲಿಲ್ಲದ ಸರದಾರ ಅನ್ನುವಂತಹ ಮಟ್ಟಿಗೆ ಗುರುತಿಸಿಕೊಳ್ತಿರ್ತಕ್ಕಂಥ ಏಕೈಕ ಒಕ್ಕಲಿಗ ಸಮುದಾಯದ ನಾಯಕ SR ಶ್ರೀನಿವಾಸ್ ಮಾತ್ರ. ಯಾವುದೇ ನಾಯಕರು ಕೂಡ ಅಷ್ಟರ ಮಟ್ಟಿಗೆ ಹ್ಯಾಟ್ರಿಕ್ ಗೆಲುವನ್ನ ಪಡೆಯೋದ್ರ ಮೂಲಕವಾಗಿ ಅಧಿಕಾರವನ್ನ ಹಿಡಿದಿಲ್ಲ. ಅಂತಹ ನಾಯಕನಿಗೆ ಗೌರವವನ್ನು ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇದೀಗ ಡಿಕೆ ಶಿವಕುಮಾರ್ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ ಎನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಅದರಲ್ಲೂ ಕೂಡ ಸಚಿವ ಸ್ಥಾನ ಸಿಗುತ್ತೆ ಅಂದ್ರೆ ಕಳೆದ 2023ರ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಡಿಕೆ ಶಿವಕುಮಾರ್ ಕರ್ಕೊಂಡ್ ಬರುವಂತಹ ಸಂದರ್ಭಗಳಲ್ಲೂ ಕೂಡ ಒಂದಿಷ್ಟು ಭರವಸೆಗಳನ್ನ ಕೊಟ್ಟಿದ್ರು. ಹೀಗಾಗಿ ಕಳೆದ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದೆ ತಡ KSRTC ನಿಗಮ ಮಂಡಳಿ ಅಧ್ಯಕ್ಷರಾಗಿ ಆಯ್ಕೆಯನ್ನ ಮಾಡುವಂತಹ ನಿಟ್ಟಿನಲ್ಲಿ ಹೆಜ್ಜೆಯನ್ನ ಇಟ್ಟರು ಡಿಕೆ ಶಿವಕುಮಾರ್. ಅದಾದ ನಂತರ ಇದೀಗ 3 ವರ್ಷಗಳ ಯಶಸ್ವಿಯಾಗಿ ಹೆಜ್ಜೆ ಹಾಕಿದ್ದಾರೆ. ಇನ್ನೇನು ಉಳಿದಿರ್ತಕ್ಕಂಥ 2 ವರ್ಷ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದ್ರೆ ಇನ್ನು ಜಿಲ್ಲೆಯ ಹಿರಿಯ ನಾಯಕರು ಅನ್ನುವಂತಹದ್ದು ಜೊತೆಗೆ ಅನುಭವಿ ರಾಜಕಾರಣಿ ಎನ್ನುವಂತಹದ್ದು ಕೂಡ ಬರುತ್ತೆ. ಅಂತಹ ನಾಯಕತ್ವದಲ್ಲಿ SR ಶ್ರೀನಿವಾಸ್ ಅವರು ಕೂಡ ಬಹಳ ಮುಖ್ಯವಾಗಿ ಕಾಣಿಸ್ಕೊಳ್ತಕ್ಕಂಥದ್ದು. ತಾನಾಯ್ತು ತನ್ನ ಕೆಲಸ ಆಯ್ತು ಅನ್ನುವಂತಹ ಮಟ್ಟಿಗೆ ಗುಬ್ಬಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡುವಂತಹದ್ದು, ಕೆಲಸ ಮಾಡುವಂತಹ ಕೆಲಸಗಳನ್ನ ಮಾಡ್ತಾರೆ. ಉಳಿದಂತೆ ಹೆಚ್ಚಾಗಿ ತಲೆ ಹಾಕೋದಿಕ್ಕೆ ಹೋಗೋದಿಲ್ಲ. ಅಂತಹ ನಾಯಕರು ಇನ್ನು ರಾಜ್ಯಕ್ಕೆ ಬೇಕಾಗಿರ್ತಕ್ಕಂಥದ್ದು ಅಂದ್ರೆ ಯಾವುದೇ ಕೆಲಸವನ್ನ ಕೊಟ್ಟರು ಕೂಡ ಸಮರ್ಪಕವಾಗಿ ಮಾಡ್ತಾರೆ ಎನ್ನುವಂತಹ ವಿಶ್ವಾಸ SR ಶ್ರೀನಿವಾಸ್ ಅವ್ರ ಮೇಲಿದೆ. ಹೀಗಾಗಿ ಒಂದ್ ಕಡೆ ಡಿಕೆ ಶಿವಕುಮಾರ್ ಅವರ ಆಪ್ತ, ಹಿಂದೆ ಕೂಡ ಸಚಿವ ಸ್ಥಾನವನ್ನ ನಿಭಾಯಿಸಿದಂತಹ ಅನುಭವ SR ಶ್ರೀನಿವಾಸ್ ಅವರಿಗಿದೆ. ಶಿಕ್ಷಣ ಸಚಿವರಾಗಿ ಕೂಡ ಕೆಲಸವನ್ನ ಮಾಡಿದ್ದಾರೆ. ಎಲ್ಲೊಂದ್ ಕಡೆ ಅದೇ ಸ್ಥಾನ ಸಿಗುತ್ತೆ ಅನ್ನುವಂತಹ ವಿಚಾರಗಳು ಕೂಡ ಚರ್ಚೆ ಆಗ್ತಾ ಇತ್ತು. ಅದನ್ನ ಹೊರತುಪಡಿಸಿ ಇದೀಗ SR ಶ್ರೀನಿವಾಸ್ ಅವರಿಗೆ ಸಹಕಾರ ಖಾತೆ ಸಿಗುತ್ತೆ ಅನ್ನುವಂತಹ ವಿಚಾರ ಕೂಡ ಇದೀಗ ಬಲ್ಲ ಮೂಲಗಳಿಂದ ಸ್ಪಷ್ಟ ಆಗ್ತಾ ಇದೆ. ಇನ್ನು ಹಿಂದೆ KN ರಾಜಣ್ಣ ಅವರು ಕೂಡ ಸಹಕಾರ ಖಾತೆಯನ್ನ ನಿಭಾಯಿಸಿದ್ರು. ಕಾರಣಾಂತರಗಳಿಂದ ಸಚಿವ ಸ್ಥಾನವನ್ನ ಕಳೆದುಕೊಳ್ಬೇಕಾಗಿತ್ತು. ಅದು ಒಂದು ಭಾಗ ಆದ್ರೆ ಇದೀಗ ಜಿಲ್ಲೆಗೆ ಮತ್ತೊಂದು ಸ್ಥಾನ ಸಹಕಾರ ಸಚಿವದ್ದೇ ಸಿಗ್ತಾ ಇರ್ತಕ್ಕಂಥದ್ದು ಮತ್ತೊಂದು ವಿಚಾರ. ಇನ್ನು ತಿಪ್ಟೂರು ಶಾಸಕರಾಗಿರ್ತಕ್ಕಂಥ K ಷಡಕ್ಷರಿ ಅವರು ಕೂಡ ಪ್ರಬಲ ಆಕಾಂಕ್ಷಿ ಆಗಿದ್ರು. ನನಗೂ ಕೂಡ ಸಚಿವ ಸ್ಥಾನ ಸಿಗುತ್ತೆ, ಅದರಲ್ಲೂ ಕೂಡ ಸಹಕಾರಿ ಖಾತೆಯ ಕೂಡ ಸಿಗುತ್ತೆ ಅನ್ನುವಂತಹ ವಿಶ್ವಾಸ, ಭರವಸೆಯನ್ನ ವ್ಯಕ್ತಪಡಿಸ್ತಾ ಇದ್ರು. ಇದೀಗ ಶ್ರೀನಿವಾಸ್ ಅವರಿಗೆ ಸಹಕಾರ ಖಾತೆ ಸಿಗುತ್ತೆ ಅನ್ನುವಂತಹ ವಿಚಾರಗಳು ಇದೀಗ ಬಹಿರಂಗವಾಗ್ತಾ ಇದೆ. ಗುಬ್ಬಿ ಕ್ಷೇತ್ರ ಕಾಂಗ್ರೆಸ್ ಬಾವುಟವನ್ನ ಹಾರಿಸೋದ್ರ ಮೂಲಕವಾಗಿ ಇದೀಗ ಕಾಂಗ್ರೆಸ್ಗೆ ಒಂದು ಭದ್ರ ನೆಲೆಯನ್ನ ಕಲ್ಪಿಸಿಕೊಟ್ಟಂತವರು SR ಶ್ರೀನಿವಾಸ್ ಕರ್ನಾಟಕದ ಬದಲಾದ ರಾಜಕಾರಣದಲ್ಲಿ ಸಚಿವ ಸಂಪುಟ ಸ್ಥಾನದ ಭರವಸೆಯನ್ನ ಹುಟ್ಟಾಕಿದ್ದಾರೆ. ಹಾಲಿ KSRTC ನಿಗಮ ಮಂಡಳಿ ಅಧ್ಯಕ್ಷರಾಗಿರ್ತಕ್ಕಂಥ SR ಶ್ರೀನಿವಾಸ್ ಅವರಿಗೆ ಇದೀಗ ನಿಗಮ ಮಂಡಳಿಯ ಅಧ್ಯಕ್ಷರ ಇದರಿಂದ ವಿಮುಕ್ತಿಯನ್ನಗೊಳಿಸಿ ಇದೀಗ ಸಹಕಾರ ಖಾತೆ ಕೊಡ್ತಕ್ಕಂಥ ಸಾಧ್ಯತೆಗಳಿವೆ. ಈ ಬಗ್ಗೆ ಅಧಿಕೃತ ಮಾಹಿತಿಗಳು ಕೂಡ ಸ್ಪಷ್ಟವಾಗಿ ಹೇಳ್ತಿರ್ತಕ್ಕಂತಹದ್ದು. SR ಶ್ರೀನಿವಾಸ್ ಹಿರಿಯ ರಾಜಕಾರಣಿ ಆದರೂ ಕೂಡ ಜಿಲ್ಲೆಯ ರಾಜಕಾರಣದಲ್ಲಿ ತಮ್ಮದೇ ಆದಂತಹ ಛಾಪನ್ನ ಮೂಡಿಸಿದ್ದಾರೆ. ಘಟಾನುಘಟಿ ನಾಯಕರಿದ್ರೂ ಕೂಡ SR ಶ್ರೀನಿವಾಸ್ ಅವರ ಕಡೆ ಡಿಕೆ ಶಿವಕುಮಾರ್ ಅವರ ಒಲವು ಹೆಚ್ಚಾಗಿದೆ. ಒಂದ್ ಕಡೆ ಸಮುದಾಯ ಇರಬಹುದು, ಮತ್ತೊಂದು ಕಡೆ ಅವರ ಮಾಡಿರ್ತಕ್ಕಂಥ ಕೆಲಸಗಳಿರಬಹುದು, ಜೊತೆಗೆ ಅವರ ಸತತವಾಗಿ ಗೆಲುವನ್ನ ದಾಖಲಿಸುವ ವಿಚಾರ ಇರಬಹುದು, ಜೊತೆಗೆ ಗುಬ್ಬಿಯಲ್ಲಿ ಒಂದಿಷ್ಟು ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತರುವಲ್ಲಿ ಶ್ರಮಿಸಿದಂತಹ ವಿಚಾರ ಇರಬಹುದು. ಈ ಎಲ್ಲಾ ವಿಚಾರಗಳಿಂದಲೂ ಕೂಡ ಈ ಒಂದು ಅಧಿಕಾರವನ್ನ ಕೊಟ್ರೆ, ಸಚಿವ ಸ್ಥಾನ ಕೊಟ್ರೆ ಯಶಸ್ವಿಯಾಗಿ ನಿಭಾಯಿಸ್ತಾರೆ ಎನ್ನುವಂತಹ ವಿಶ್ವಾಸ ಇದೀಗ ಡಿಕೆ ಶಿವಕುಮಾರ್ ಅವರಿಗೆ ಬಂದಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಅಧಿಕೃತವಾಗಿ ಪ್ರಮಾಣ ವಚನವನ್ನ ಕೂಡ ಸ್ವೀಕಾರ ಮಾಡಲಿದ್ದಾರೆ ಗುಬ್ಬಿ ಶಾಸಕ SR ಶ್ರೀನಿವಾಸ್.